ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಇರೋದ್ರಿಂದ ಇವತ್ತು ನೆನೆ ಗೌರಿ ಹಬ್ಬ ಇತ್ತು. ಇವತ್ತು ಗಣೇಶನ ಕೂರಿಸಿರ್ತಾರೆ. ಆದರೆ ನಮ್ಮ ಮನೆ ದೇವ್ರ ಪೂಜೆ ಕೂಡ ಇವತ್ತು ಇರುತ್ತಲ್ವ, ಹಾಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ. ಶೈಲು ನಾನು ಪಾಪ 3 ಜನ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು. ಏನು ದೂರ ಏನಿಲ್ಲ, ನಾವು ಇರೋದ್ರಿಂದ ಒಂದು 2-3 ಅಲ್ಲ, 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಟೌನ್ ಇಳಿದ್ರೆ ಅಲ್ಲೇ ಇರೋದು, ದೂರ ಏನಿಲ್ಲ. ನಮ್ಮ ಮನೆ ದೇವಸ್ಥಾನ ಕೂಡ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಳ್ಬೇಕು. ನೆನ್ನೆ ಹಾರ ಎಲ್ಲ ತಗೊಂಡು ಬಂದಿದ್ದೀನಿ. ನಮ್ಮ ದೇವಸ್ಥಾನದಲ್ಲಿ ಬಂದು ಅಲ್ಲಿ 7 ದೇವರು ಇರೋವಂಥದ್ದು. ನಮ್ಗೆ ಅಪ್ಪನ ಮನೆ ದೇವರು ಕೂಡ ಅಲ್ಲೇ, ಗಂಡನ ಮನೆ ದೇವರು ಕೂಡ ಅಲ್ಲೇ. ಅಂದರೆ ದೇವ್ರುಗಳು ಚೇಂಜ್ ಓವರ್ ಅಂತಾರೆ. ಅದಂಗೆ ಅಪ್ಪನ ಮನೆ ದೇವರು ಗಂಡನ ಮನೆ ದೇವರು ಎಲ್ಲ ಒಂದೇ ಇರುತ್ತೆ, ನೀವು ಹಂಗಂತೀರಲ್ಲ ಅಂತ. ಅಂದರೆ ಗಂಡು ದೇವರು ಎಲ್ಲರಿಗೂ ಒಂದೇ ಇರುತ್ತೆ, ಹೆಣ್ಣು ದೇವ್ರು ಚೇಂಜ್ ಇರುತ್ತೆ. ಅಪ್ಪನ ಮನೆಯವರು ಬಂದು ಲಕ್ಷ್ಮೀ ದೇವಿ ಇರ್ತಾಳೆ, ನಮಗೂ ಅಲಿಯಮ್ಮ ಇರ್ತಾಳೆ. ಹಾಗಾಗಿ ನಾವು ಎಲ್ಲ ಒಂದೇ ಜಾಗ ಇರೋದ್ರಿಂದ ಎಲ್ಲ ದೇವಸ್ಥಾನಕ್ಕೂ ಕೂಡ ಪೂಜೆ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಹೇಗಿದೆ ಈ ಸ್ಯಾರಿ ಹೇಳಿ? ಚೆನ್ನಾಗಿದೆಯಾ? ಮತ್ತು ಬ್ಲೌಸ್ ಡಿಸೈನ್ ಹೇಗಿದೆ? ಸಿಂಪಲಾಗಿ ರೆಡಿಯಾಗಿದ್ದೀನಿ, ಇನ್ನೇನಿಲ್ಲ. ಶೈಲಿ ಕೂಡ ರೆಡಿ ಆಗ್ತಿದ್ದಲ್ಲ ಬುಜ್ಜಿ. ಬುಜ್ಜಿ ಏನು ಈಚೆ ಯಾರ ಜೊತೆ ಮಾತಾಡ್ತಾನೆ ಪುಟ? ರೆಡಿ ಆದವ? ಖುಷ್ ಬುಜ್ಜಿ ಬೇಬಿ ಬಾರೋ, ನೋಡಿ ಬನ್ನಿ. ನಿಮ್ಮನ್ನು ಡ್ರೆಸ್ ನೋಡಿ ಬನ್ನಿ. ನಮ್ಮ ಬುಜ್ಜಿ ಬೇಬಿ ಏನು ಕಿಸ್ಕೊಂಡು ಬಂದು ನೀವು? ಹಾಂ, ಏನು ಕಿಸ್ಕೊಂಡು ಬಂದು ಹೇಳು? ಸುಮ್ಮನೆ ಲೆಕ್ಕಿರುತ್ತೆ. ಹೆಂಗೆ ನುಡಿತಾ ಇದ್ದಾರೆ ನೋಡಿ ಹೆಣ್ಮಕ್ಳ ಥರ. ಹೇಗಿದೆ ಶರ್ಟು ಬುಜ್ಜಿ? ಹೊಸ ಬಟ್ಟೆ ಚೆನ್ನಾಗಿದೆಯಾ? ಹೊಸ ಡ್ರೆಸ್ಸು ಯಾರು ಇವತ್ತು ಹ್ಯಾಪಿ ಬರ್ಡೇ? ದಿಶುದು ಇವತ್ತು ಬರ್ತಾಳೆ. ವಿಶ್ ಮಾಡ್ದ? ಅಯ್ಯೋ ಈಗ ಓಡೋಗ್ತಿದ್ದಾನೆ ಪುಟ. ಓ ಸೂಪರಾಗಿ ಕಾಣಿಸ್ತಿದೆ ಮಗಳೇ. ಶೈಲಿ ಕೂಡ ರೆಡಿಯಾಗಿದ್ದಾಳೆ. ಚೂಡಿದಾರ್ ಒಬ್ಬ ಅಪ್ರೂಪ್ ಅಲ್ಲ, ಅಪ್ರೂಪ್ಗೆ ಇದು ಹಾಕೊಂಡವಳೆ ನೋಡಿಯಪ್ಪ. ಕಿವಿಗೆ ಕತ್ತು ಚೈನ್, ದಪ್ಪ ಚೈನು, ಸಣ್ಣ ಚೈನು ಎಲ್ಲ ಮಿಕ್ಸ್ ಮಾಡಿ ಅಪರೂಪಕ್ಕೆ. ನೀನು ಒಂಚೂರು ಚೆನ್ನಾಗಿಲ್ಲ. ರೆಡಿ ಆಗಿಬಿಟ್ಟು ಕುಂತಿದ್ದೀವಿ. ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಹೋಯ್ತಾ ಇದೆ ಹೊರಗಡೆ. ಅಲ್ಲಿ ನೋಡು ಪುಟ್ಟ ಮಳೆನಾ. ಅಯ್ಯೋ ಎಷ್ಟು ಜೋರು ಮಳೆ ಅಂದರೆ ಬಟ್ಟೆ ಯಾವ ನೆನ್ಕೊಳ್ತಿಲ್ವಾ? ರೆಡಿ ಕರ್ಕೊಳ್ಳು. ಈ ಕಡೆ ಇಲ್ಲೇ ಹೇಳ್ಕೊ. ನೆನೀತಿಲ್ವಾ? ಬಾ. ಸ್ವಲ್ಪ ಬಟ್ಟೆ ಹಾಕಿದ್ವಿ. ಯಪ್ಪ ಸಿಕ್ಕಾಬಟ್ಟೆ ಜೋರು ಮಳೆ ಹೊರಗಡೆ, ಗಾಳಿ ಮಳೆ. ಓ ಗಾಡ್ ಬೋಯ್ತಾಗ ಎತ್ಕೊಂಡಿದ್ದ. ಏ ಕೋಶ್ ಬಾ ಒಳಗಡೆ ನೀನು ಬುಜ್ಜಿ. ನಾನು ಬುಜ್ಜಿನ ವೀಡಿಯೋ ಮಾಡಲ್ಲ ಅಂತ ಹೇಳಿದ್ದೀನಿ. ನೀನು ಓವರಾಗಿ ಆಡಬೇಡ ಅಂತ ಹೇಳಿದ್ದೀನಿ ಅಲ್ಲ ಬುಜ್ಜಿ. ಒಳ್ಳೆ ಬುದ್ಧಿನೇ ಕಲಿಯಲ್ಲ, ಹೇಳಿದ ಮಾತು ಕೇಳಲ್ಲ, ಬರೀ ಬ್ಯಾಡ್ ಬಾಯ್ ಆಗಿದ್ದಾನೆ. ನೀನೇನು ಹೇಳ್ಬೇಡ ಬುಜ್ಜಿ ನೀನು ನನ್ನ ಜೊತೆ. ನೀನು ಸಾರಿ ಕೇಳಬೇಡ ನೀನು ನನಗೆ. ಹಾಂ, ನಾನು ಬೇಕಾ ನಿನಗೆ? ನೀನು ಒಳ್ಳೆ ಬುದ್ಧಿ ಕಲಿಬೇಕು ತಾನೆ. ಎಲ್ಲಿ ಕಲಿತೀಯ? ಬರೀ ಕೂಗಾಡೋದು, ಕಿರ್ಚಾಡೋದು, ಅಂಡೋದು, ಚೆಲ್ಲೋದು. ನೆಗಡಿ ಆಗ್ಬಿಟ್ಟೈತೆ ಬುಜ್ಜಿಗೆ. ಯಾಕೆ ಬೈಬಾರ್ದಪ್ಪ? ನಿಂಗೆ ನೆಗಡಿ ಆಗೈತೆ ಅಂದ್ಬಿಟ್ಟು ನೀನು ಮಾಡ್ದಂಗೆಲ್ಲ ಮಾಡೋನಕ್ಕಾಗತ್ತಾ? ಅಯ್ಯೋ ಅಯ್ಯೋ ಬಿಡು. ಕತ್ಲೆ ಈ ದೇವಸ್ಥಾನ ಬಂದು ಸಿದ್ದರಾಮೇಶ್ವರ ದೇವಸ್ಥಾನ, ನಮ್ಮ ಮನೆ ದೇವ್ರ ದೇವಸ್ಥಾನ. ಇಲ್ಲಿ ಯಾರೋ ಹೊರತಾಗಿದ್ದರು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನನಗೆ ತುಂಬ ಖುಷಿ ಆಯಿತು. ತುಂಬ ಹತ್ರದಿಂದ ಒಳಗಡೆ ಮುಂದೆ ಹೋಗ್ಬಿಟ್ಟು ದೇವ್ರು ನೋಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಇಲ್ಲಿ ಮೊದಲನೇ ಪೂಜೆ ನಾವು ಸಿದ್ದರಾಮೇಶ್ವರ ದೇವಸ್ಥಾನದಲ್ಲೇ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದೆ ಹೋಗೋದು. ಆದರೂ ನಾವು ಮುಂದೆ ನಿಂತು ಹಿಂದೆ ಜನಗಳಂತೂ 70 ಅಳ್ತಾ ಇದ್ದಾರೆ. ಅದರಲ್ಲಿ ಬೇರೆ ಮಳೆ ಊದಿರೋದ್ರಿಂದ ಅಲ್ಲಿಡೋಕ್ಕೂ ಕೂಡ ಆಗೋದಿಲ್ಲ. ನನಗೂ ಇತ್ತು ಹೊರತಾಗಿತ್ತಿದ್ದಾರೆ ಯಾರಿಗೂ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ಹೊರ ಆಗ್ಬೋದು ಅಂತ ಹೇಳ್ಬಿಟ್ಟು.
ನಾನು ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ. ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದನ್ನು, ಮತ್ತು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಜನಗಳು ಹಿಂದಿಂದ ಮೇಲ್ಮೇಲೆ ತುಳಿತಾ ಇದ್ರು. ನೋಡಿ ಕಾಣಿಸ್ತಾ ನೋಡಿ ಫೋನಲ್ಲಿ ತೋರಿಸಿ ನೋಡು, ಕಾಣಿಸ್ತಾ ಇದ್ದವ್ರು ನೋಡು. ಇಸ್ಕಪ್ಪ ಇಲ್ಲ, ಸ್ವಲ್ಪ ತೀರ್ಥ ಕೊಡಿ. ದೇವರು ಅಂದರೆ ಇದು ಎಲ್ಲ ಇದು ಮಾಡಿದ್ದಾರೆ ಕಣಪ್ಪ. ದೇವಸ್ಥಾನ ಹೊಸ್ದಾಗಿ ಕಟ್ಸ್ತಾ ಇದ್ದಾರಲ್ಲ, ಬೇರೆ ಕಡೆ ಶಿಫ್ಟ್ ಆಗಿತ್ತು, ಅಲ್ಲಿರ್ಬೋದು. ಸಿದ್ದರಾಮೇಶ್ವರನ ದೇವಸ್ಥಾನದ ಒಳಗಡೆ ಇರ್ಬೋದು. ದೇವರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ಬುಜ್ಜಿ. ನಾನು ಸಿದ್ದರಾಮೇಶ್ವರ ದೇವಸ್ಥಾನ, ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮ್ಮ ಚಿಕ್ಕಮ್ಮನ ದೇವಸ್ಥಾನ, ಒಲೆಯಮ್ಮನ ದೇವಸ್ಥಾನ, ಇದು ಬಂದು ನಮ್ಮ ಒಲೆಯಮ್ಮನ ದೇವಸ್ಥಾನ. ಎಲ್ಲ ದೇವಸ್ಥಾನಗಳು ಕೂಡ ಪೂಜೆ ಮಾಡಿ ಬುಜ್ಜಿ ಬೇಬಿ ದುಡ್ಡು ಕೊಟ್ಟ, ಅಲ್ಲಿ ದೇವ್ರ ಮುಂದೆ ಇಟ್ಬಿಡಿ ಅಂತ. 100 ರೂಪಾಯಿ ಕೊಡ, 50 ರೂಪಾಯಿ ನಾವು ಇಸ್ಕೊಟ್ಟು ಕೊಡಲಿ, ಚೇಂಜ್ ಕೊಡ್ತಾರೆ. ಬಾಯ್ ಹೋಗ. ಸರಿ, ಒಳ್ಳೇದಲ್ಲಿವಾ? ಹೌದಾ? ಅಯ್ಯೋ ಪುಟ ಹೋಗು. ಅಲ್ಲಿ ನೋಡು, ಮಮ್ಮ ಮಾಡ್ಕೊತೀವ. ಮತ್ತು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಅಪ್ಪವ್ರ ಮನೆಗೆ ಬಂದ್ವಿ. ಅಲ್ಲಿ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದೆ ತಮ್ಮ. ಆ ಸ್ಯಾರಿಗಳು ಎಲ್ಲರಿಗೂ ಒಬ್ಬೊಬ್ರಿಗೆ 2,000 ರೂಪಾಯಿ ಕೊಡ್ತಂದಿದ್ದಾನೆ. ಅದರಲ್ಲಿ ಸ್ವಲ್ಪ ಕಲೆಕ್ಷನ್ನು ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಆನಂದ್ ಬ್ರದರ್ಸ್ ಬಂದ್ವಿ. ಅವನು ಆನಂದ್ ಬ್ರದರ್ಸಲ್ಲಿ ಹೋಗ್ತಂದಿದ್ದಾನೆ. ಮತ್ತು ಅದು ಚೀಟಿ ಕೂಡ ಹಾಳು ಮಾಡಿದ. ಮತ್ತು ಗೊತ್ತಿತ್ತಲ್ವ, ಮತ್ತು ನಾವು ಆನಂದ್ ಬ್ರದರ್ ಪ್ರಮೋಷನ್ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ನಾವು ಅಲ್ಲಿಗೆ ಡೈರೆಕ್ಟಾಗಿ ಬಂದ್ವಿ. ಚೀಟಿ ಇಲ್ಲಾಂದರೆ ಬದಲಾಯಿಸ್ಕೊಳ್ಳಲ್ಲ. ಅದು ಹಬ್ಬದ ದಿನ ನೈಟ್ 8 ಗಂಟೆ ಆಗಿತ್ತು. ಸರಿ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದ್ವಿ. ನನ್ನ ತಂಗಿ, ನಮ್ಮ ಅಕ್ಕ, ನಾನು 3 ಜನ ಕೂಡ ಬಂದ್ಬಿಟ್ಟು ಅದೇ ರೈಟಲ್ಲಿ ತೋರಿಸಿ ಅಂತ ಕೇಳ್ಕೊಂಡ್ವಿ. ಈ ಥರ ಸರಿ ಅಂತ ಹೇಳ್ಬಿಟ್ಟು ಸ್ಯಾರಿಗಳನ್ನ ತೋರಿಸ್ತಾ ಇದ್ದಾರೆ. ಅಷ್ಟಾಗಿ ಇಲ್ಲಿ ಕಲೆಕ್ಷನ್ನು ಅಂದರೆ ಕಲರ್ಸ್ ಎಲ್ಲ ಇಷ್ಟ ಆಗಬೇಕಲ್ವ, 2,000 ರೂಪಾಯಿ ಸ್ಯಾರಿನೇ, ಮತ್ತೆ ಅದೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, ನೋಡಿದ್ವಿ. ಸ್ವಲ್ಪ ಬೇರೆ ಇದರಲ್ಲಿ ತೋರಿಸಿ ಅಂತೇಳಿ ಆಗ ತೋರಿಸಿದ್ರು. ಸ್ವಲ್ಪ ಸ್ಯಾರಿಗಳು ಇಷ್ಟ ಆದವು. ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ, ಸ್ಮೂತಾಗಿ ಕೂಡ ಇದೆ. ಬಾರ್ಡ್ರ್ ಆಗ್ಬೋದು ಮತ್ತು ಸ್ಯಾರಿ ಆಗ್ಬೋದು. ನೋಡಿ, ಇದೊಂದು ಚೆನ್ನಾಗಿದೆ.
ಇಷ್ಟ ಆಯ್ತಲ್ವಾ? ಆಲ್ಮೋಸ್ಟ್ ಹೇಳ್ಕೋಬೇಕಾದ್ರೆ ಎಲ್ಲರಿಗೂ ಕೂಡ ಇದೇ ಕಲರ್ ಸಿಕ್ತು, ಮೆಂತ್ಯ ಕಲರು. ಅದು ಮೆಂತ್ಯ ಕಲರ್ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ ಅದನ್ನೇ ತೊಗೊಂಡ್ವಿ. ನೋಡಿ ಇದೊಂದು ತೊಗೊಂಡ್ವಿ, ಇದೊಂದು ತೊಗೊಂಡ್ವಿ, ಅಲ್ಲಿ ಜೋಡಿಸಿಟ್ಟಿದೆಯಲ್ಲ ಇದಿಷ್ಟನ್ನು ಕೂಡ ತಗೊಂಡ್ವಿ. ಎಲ್ರಿಗೂ ಒಂದೊಂದೇ ಕಲರ್. ಇದು ನಾನು ತಗೊಂಡೆ, ಚೆನ್ನಾಗಿದೆ ಇದು ನಾನು ತಗೊಂಡು ಸ್ಯಾರಿ. ಈಗ ನೋಡಿ ಎಲ್ಲ ಒಂದ್ ಕಲರ್, ಇವೆರಡು ಒಂದ್ ಕಲರ್ ಆಗೋಯ್ತು. ಇನ್ನೊಂದು ಕಲರ್ ಚೇಂಜ್ ಮಾಡು ಸಖಿ. ಇದ್ರಲ್ಲಿ ಒಂದ್ ಕಲರ್ ಇದೆ. ಎಲ್ಲರೂ ಕೂಡ ತಗೊಂಡ್ವಿ. ನಾವು 6 ಜನಕ್ಕೆ ಕೂಡ ಅಕ್ಕ ತಂಗಿರಿಗೆ ಚೇಂಜ್ ಮಾಡಿಬಿಟ್ಟು ಬಂದಿದ್ದವ್ರು 3 ಜನ. ಎಲ್ಲರಿಗೂ ಏನಾಗೋದಿಲ್ಲ, ಒಂದೇ ಕಲರ್ ಇದ್ರು ಕೂಡ ಏನು ಒಂದೇ ಸರಿ ಉಟ್ಕೋಗ್ತಿರಲಿಲ್ಲ ತಗೊಂಡಿದ್ರೆ. ಯಾಕಂದ್ರೆ ಬೇರೆ ಸರಿಗಳೆಲ್ಲ ಚೆನ್ನಾಗಿರಲಿಲ್ಲ ಅಷ್ಟಾಗಿ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಆದರೆ ಚೇಂಜ್ ಮಾಡ್ಕೊಡೋದಿಲ್ಲ, ಆದರೆ ಫೋನ್ ಮಾಡಿಸಿ ಏಡ್ಸಿ. ಅಂದರೆ ಆನಂತರದಲ್ಲಿ ಒಟ್ಟು 11 ಶಾಪ್ಗಳಿದೆ ಅಲ್ವಾ, ಅಲ್ಲಿ ಇಲ್ಲೆಲ್ಲ ಕೇಳಿಕೊಂಡು ಮತ್ತೆ ಅವ್ರಿಗೆ ಕಾಲ್ ಮಾಡಿಸ್ಬಿಟ್ಟು ಬಂದ್ವಿ. ಇವಾಗೆಲ್ಲ ತೊಗೊಂಡಾಯ್ತು. ಮತ್ತೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡಿ ಈಗ ಆಲ್ರೆಡಿ ಇನ್ನೇನು ದಸರಾ ಬಂತಲ್ವಾ, ಇವಾಗ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಅರಮನೆ ಹತ್ರ ಎಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ. ನಾವು ಮನೆಗೆ ರಿಟರ್ನ್ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಓಕೆ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಬಾಯ್.